ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೇನು 2 ವಾರ ಆದ್ಮೇಲೆ ನಮಗೆ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟರಲಿ ಗೈಸ್, ಈ ಬಾರಿಯ ರಾಯಲ್ ರಂಬಲ್ ಮಾತ್ರ ಈಗಾಗಲೇ ತುಂಬಾನೇ ಬಿಗ್ಗೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ರಾಯಲ್ ರಂಬಲ್ ಅಲ್ಲಿ ಯಾವುದೇ ರೀತಿಯ ರಿಟರ್ನ್ ನೋಡೋದಕ್ಕೆ ಸಿಗ್ಲಿಲ್ಲ ಅಂದ್ರೂ ಕೂಡ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಆಗಿರ್ಬೋದು ಅಥವಾ ಇಡೀ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಆಗಿರ್ಬೋದು, ಅದಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಡಬ್ಲ್ಯೂ ಟಾಪ್ ಸೂಪರ್ ಸ್ಟಾರ್ಸ್ ಗಳಾದಂತಹ ಜಾನ್ ಸಿನಾ, ರೋಮನ್ ರೈನ್ಸ್, ಸೆತ್ ರೋಲಿನ್ಸ್, ಡ್ರೂ ಮ್ಯಾಕೆಂಟೈರ್, ರೇ ಮಿಸ್ಟೀರಿಯೋ ಇವರೆಲ್ಲರೂ ಕೂಡ ತನ್ನ ನೇಮ್ನ ರಾಯಲ್ ರಂಬಲ್ ಮ್ಯಾಚ್ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟು ಜನ ಟಾಪ್ ಸೂಪರ್ ಸ್ಟಾರ್ಸ್ ಗಳು ಒಂದೇ ಮ್ಯಾಚ್ ಅಲ್ಲಿ ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಈಗಾಗಲೇ ಟಾಪ್ ಆಗಿ ನಿಂತಿರುತ್ತೆ. ಆದ್ರೂ ಕೂಡ ನಾನಿವತ್ತು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಆಗಬಹುದಾದಂತಹ ರಿಟರ್ನ್ಸ್ ಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವು ಯಾರ ರಿಟರ್ನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡಬಹುದು ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಂತ. ಸೊ ತಡ ಯಾಕೆ ಮಾಡೋಣ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ರಾಯಲ್ ರಂಬಲ್ ಅಲ್ಲಿ ಕೋರಿ ಗ್ರೇವ್ಸ್ ಅವರ ಇನ್-ರಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು ಈಗ ಡಬ್ಲ್ಯೂ ಅಲ್ಲಿ ನಮ್ಮ ಕೋರಿ ಗ್ರೇವ್ಸ್ ಅವರ ಸಿಚುಯೇಷನ್ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅವ್ರನ್ನ ಡಬ್ಲ್ಯೂ ಅವರು ಮೈನ್ ರಾಸ್ಟರ್ ಕಮೆಂಟ್ರಿ ಟೀಮ್ ಇಂದ ತೆಗೆದು NXT ಕಮೆಂಟ್ರಿ ಟೀಮ್ ಗೆ ಹಾಕಿದ್ದಾರೆ. ಅದರಿಂದ ನಮ್ಮ ಕೋರಿ ಗ್ರೇವ್ಸ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಅದಕ್ಕೋಸ್ಕರ ಅವರು ಟ್ವಿಟರ್ ಅಲ್ಲಿ ಟ್ವೀಟ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಡಿಲೀಟ್ಸ್ ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಗಳು ಇಲ್ಲಿ ನಮಗೆ 2 ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಮೊದಲನೇದಾಗಿ ನಮ್ಮ ಕೋರಿ ಗ್ರೇವ್ಸ್ ಅವರು ಬೇಕು ಅಂತಾನೆ ಈ ರೀತಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಡಬ್ಲ್ಯೂ ಕಂಪನಿಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಸೊ ಡಬ್ಲ್ಯೂ ಕಂಪನಿ ಅವರೇ ಅವ್ರನ್ನ ರಿಲೀಸ್ ಮಾಡ್ಲಿ ಅಂತ ಅವರು ಈ ರೀತಿ ಟ್ವೀಟ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಅಪ್ಡೇಟ್ ಗಳು ಬಂದ್ರೆ, ಇನ್ನ ಕೆಲವೊಂದಷ್ಟು ಅಪ್ಡೇಟ್ ಗಳು ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ನ ಭಾಗ. ಸೊ ನಮ್ಮ ಕೋರಿ ಗ್ರೇವ್ಸ್ ಅವರು ಇನ್-ರಿಂಗ್ ಗೆ ರಿಟರ್ನ್ ಆಗೋದಕ್ಕೆ ಡಬ್ಲ್ಯೂ ಅವರು ಈ ರೀತಿ ಸ್ಟೋರಿ ಲೈನ್ ನ ತಗೊಂಡು ಬರ್ತಾ ಇದ್ದಾರೆ ಅಂತಾನು ಕೂಡ ಬರ್ತಾ ಇದೆ. ಸೊ ಇದೆಲ್ಲದೂ ಕೂಡ ಸ್ಟೋರಿ ಲೈನ್ ನ ಭಾಗ ಅನ್ನೋದೇ ಆದ್ರೆ ನಮಗೆ ಪ್ರಾಬಬ್ಲಿ ಈ ಬಾರಿಯ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ಕೋರಿ ಗ್ರೇವ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಲ್ಲಿಂದ ನಮ್ಮ ಕೋರಿ ಗ್ರೇವ್ಸ್ ಅವರು ತನ್ನ ಡಬ್ಲ್ಯೂ ಕರಿಯರ್ ನ ಇನ್-ರಿಂಗ್ ರಿಟರ್ನ್ ಕೂಡ ಮಾಡಬಹುದು. ಎರಡನೇದಾಗಿ ಇಲ್ಲಿ ನಮಗೆ ದ ಬಿಲ್ ಗೋಲ್ಡ್ಬರ್ಗ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಗೊತ್ತಿರಬಹುದು ಬ್ಯಾಡ್ ಬ್ಲಡ್ ಅಲ್ಲಿ ಈಗಾಗಲೇ ನಮ್ಮ ಗೋಲ್ಡ್ಬರ್ಗ್ ಅವರು ಡಬ್ಲ್ಯೂ ಗೆ ರಿಟರ್ನ್ ಆಗಿದ್ದಾರೆ. ಅಂಡ್ ಒಂದು ದೊಡ್ಡ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ 2025ರಲ್ಲಿ ನನ್ನ ರಿಟೈರ್ಮೆಂಟ್ ಮ್ಯಾಚ್ ನಿಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಆ ಒಂದು ರಿಟೈರ್ಮೆಂಟ್ ಮ್ಯಾಚ್ ಗೆ ಸ್ಟೋರಿ ಲೈನ್ ನ ಬಿಲ್ಡ್ ಮಾಡೋದಕ್ಕೆ ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮ್ಮ ಗೋಲ್ಡ್ಬರ್ಗ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ರಾಯಲ್ ರಂಬಲ್ ಗೆ ಬಂದು ನಮ್ಮ ಗೋಲ್ಡ್ಬರ್ಗ್ ಅವರು ನಿಂತ್ಕೋಬಹುದು. ಅಂಡ್ ಅಲ್ಲಿ ಅವ್ರನ್ನ ಯಾರು ಎಲಿಮಿನೇಟ್ ಮಾಡ್ತಾರೋ ಅವ್ರ ಜೊತೆ ನಮ್ಮ ಗೋಲ್ಡ್ಬರ್ಗ್ ಅವರು ತನ್ನ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಅಫ್ಕೋರ್ಸ್ ನಮ್ಮ ಗಂತರಾಗೆ ಗೋಲ್ಡ್ಬರ್ಗ್ ಅವರ ಮ್ಯಾಚ್ ನ ಈಗಾಗಲೇ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ರಸಲ್ ಮೇನಿಯಾ ಅಷ್ಟೊತ್ತಿಗೆ ನಮ್ಮ ಗಂತರ್ ಅವರು ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಸೋತಿ ಡಬ್ಲ್ಯೂ ಅವರು ಸಿಂಪಲ್ ಆಗಿ ಗೋಲ್ಡ್ಬರ್ಗ್ ಆಗಿ ಗಂತರ್ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ನ ಪ್ಲಾನ್ ಮಾಡಬಹುದು. ಅದಕ್ಕಿಂತ ಮುಂಚೆ ನಮ್ಮ ಗೋಲ್ಡ್ಬರ್ಗ್ ಅವರು ಪ್ರಾಬಬ್ಲಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಅನ್ಕೋತೀನಿ. ಮೂರನೇದಾಗಿ ಪ್ರಾಬಬ್ಲಿ ನಮಗೆ ಬಿಗ್ಗಿ ಅವರ ಇನ್-ರಿಂಗ್ ರಿಟರ್ನ್ ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಚಾನ್ಸಸ್ ಗಳು ತೀರಾ ಕಮ್ಮಿ ಇದೆ. ಬಟ್ ಮಂಡೇ ನೈಟ್ ರಾ ಅಲ್ಲಿ ಡಬ್ಲ್ಯೂ ಅವರು ನ್ಯೂ ಡೇಯ ಬ್ರೇಕಪ್ ಆಂಗಲ್ ನ ಯಾವ ರೀತಿ ತೋರಿಸಿದ್ರು ಅದನ್ನೆಲ್ಲ ನೋಡ್ತಾ ಇದ್ರೆ ಪ್ರಾಬಬ್ಲಿ ಒಂದು ಚಾನ್ಸ್ ನ ಡಬ್ಲ್ಯೂ ಅವರು ಕೊಡಬಹುದು. ಈ ಒಂದು ಸ್ಟೋರಿ ಲೈನ್ ನ ಪ್ಲಾನ್ ಮಾಡೋದಕ್ಕೋಸ್ಕರನೇ ನಮ್ಮ ಬಿಗ್ಗಿ ಅವರು ತನ್ನ ಇಂಜುರಿ ಅಪ್ಡೇಟ್ ನ ನಮಗೆ ಸರಿಯಾಗಿ ಕೊಡದಲೇ ಇರಬಹುದು. ಅಂಡ್ ನ್ಯೂ ಡೇಯ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಇಬ್ರು ಕೂಡ ರಾಯಲ್ ರಂಬಲ್ ಅಲ್ಲಿ ಇರಬೇಕಾದ್ರೆ ನಮಗೆ ಬಿಗ್ಗಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಆ ಒಂದು ಟೈಮ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಮ್ಮ ಬಿಗ್ಗಿ ಅವ್ರಿಗೂ ಕೂಡ ಒಳ್ಳೆಯ ರಿಯಾಕ್ಷನ್ ಕ್ರೌಡ್ ಕಡೆಯಿಂದ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಬಿಗ್ಗಿ ಅವ್ರನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ. ಬಟ್ ಚಾನ್ಸಸ್ ಗಳು ತೀರಾ ಕಮ್ಮಿ ಇದೆ. ಇದಾದ್ಮೇಲೆ ನಮಗೆ ವೈಪರ್ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗೈಸ್, ನಮ್ಮ ರ್ಯಾಂಡಿ ಆರ್ಟನ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಡಬ್ಲ್ಯೂ ಅವರು ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ವೇಸ್ಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಅವರಿಗೆ ಸಿಕ್ಕಾಪಟ್ಟೆ ಬ್ರೇಕ್ಸ್ ಗಳನ್ನ ಕೊಡ್ತಾ ಇದೆ. ಈಗಲೂ ಕೂಡ ಒಂದು ಪೈಲ್ ಡ್ರೈವರ್ ನ ತಿಂದಂತಹ ರ್ಯಾಂಡಿ ಆರ್ಟನ್ ಅವರು ಇನ್ನೂ ಕೂಡ ಡಬ್ಲ್ಯೂ ಗೆ ರಿಟರ್ನ್ ಆಗಿಲ್ಲ. ಸೊ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಮಗೆ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅವರು ನಮಗೆ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗದಲೆ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಲ್ಯಾಡರ್ ಮ್ಯಾಚ್ ಅಲ್ಲೂ ಕೂಡ ಇನ್ವಾಲ್ವ್ ಆಗುವಂತಹ ಚಾನ್ಸಸ್ ಇದೆ. ಏನೇ ಆಗಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಇದಾದ್ಮೇಲೆ ಕೆಲವೊಂದಷ್ಟು ಆನರಬಲ್ ಮೆನ್ಷನ್ಸ್ ಗಳನ್ನ ನಾವು ಮಾಡೋದಾದ್ರೆ ಕೆಲವೊಂದಷ್ಟು NXT ಇಂದ ನಮಗೆ ರಿಟರ್ನ್ಸ್ ಗಳು ನೋಡೋದಕ್ಕೆ ಸಿಗಬಹುದು. ಹಾಗೆ TNA ಇಂದನೂ ಕೂಡ ಡಬ್ಲ್ಯೂ ಗೆ ಕೆಲವೊಂದಷ್ಟು ರಿಟರ್ನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. TNA ಯ ಟಾಪ್ ಸ್ಟಾರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಹಾರ್ಡಿ ಬೈಸ್ ಅಲ್ಲಿ ಯಾರಾದ್ರೂ ನೋಡೋದಕ್ಕೆ ಸಿಗಬಹುದು. ಡಾಲ್ಫ್ ಜಿಗ್ಲರ್ ಅವರು
ಕೂಡ 30 ಮೆನ್ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಮುಖ್ಯವಾಗಿ ಜೋ ಹೆನ್ರಿ ಅವರಂತೂ ಇರ್ತಾರೆ ಅಂತ ನಾನಂತೂ 100% ನಂಬಿದ್ದೀನಿ. ಹಾಗೆ ಮೂಸ್ ಇವರೆಲ್ಲರೂ ಕೂಡ ಪ್ರಾಬಬ್ಲಿ ನಮಗೆ TNA ಇಂದ ಒನ್ ಟೈಮ್ ಅಪಿರಿಯನ್ಸ್ ಗೆ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. TNA ಹಾಗೆ WWE ನಡುವೆ ಈಗ ಒಂದು ಮೆಗಾ ಡೀಲ್ ಆಗಿದೆ ಅಂಡ್ ಆ ಒಂದು ಡೀಲ್ ನ ಪ್ರಾರಂಭ ರಾಯಲ್ ರಂಬಲ್ ಇಂದಾನೆ ಆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಸೊ TNA ಇಂದನೂ ಕೂಡ ನಾವು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಮೆನ್ಸ್ ಹಾಗೆ ವಿಮೆನ್ಸ್ ಡಿವಿಷನ್ ಈ ಎರಡು ರಾಯಲ್ ರಂಬಲ್ ಅಲ್ಲೂ ಕೂಡ. ಇದಾದ್ಮೇಲೆ ಪ್ರಾಬಬ್ಲಿ ನಮಗೆ ರಿಕ್ ಫ್ಲೇಯರ್ ಅವರ ಎಂಟ್ರಿ ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ ರಿಕ್ ಫ್ಲೇಯರ್ ಅವರ ಜೊತೆ WWE ಅವರು ಈಗಾಗಲೇ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಅಂಡ್ ನಮ್ಮ ರಿಕ್ ಫ್ಲೇಯರ್ ಅವರು ಕೂಡ ನಾನು ಇನ್ನ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಲ್ಲೆ ಅಂತ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಸೊ ಪ್ರಾಬಬ್ಲಿ WWE ಅವರು ಒಂದು ಫನ್ ಎಲಿಮೆಂಟ್ ನ ಹಾಕೋದಕ್ಕೋಸ್ಕರ ರಾಯಲ್ ರಂಬಲ್ ಅಲ್ಲಿ ರಿಕ್ ಫ್ಲೇಯರ್ ಅವರ ರಿಟರ್ನ್ ನ ಮಾಡಿಸಬಹುದು. ನಿಮಗೆ ಗೊತ್ತಿರಬಹುದು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು 100% ಕನ್ಫರ್ಮ್ ಆಗಿದ್ದಾರೆ. ಸೊ ನಮ್ಮ ಜಾನ್ ಸಿನಾ ಅವರು ಈಗ 16 ಟೈಮ್ ಚಾಂಪಿಯನ್ ಆಗಿ ರಿಕ್ ಫ್ಲೇಯರ್ ಅವರ ರೆಕಾರ್ಡ್ ನ ಟೈ ಮಾಡಿದ್ದಾರೆ. ಸೊ ಆ ರೀತಿ ಒಂದು ಫನ್ ಎಲಿಮೆಂಟ್ ನ ಮಾಡೋದಕ್ಕೆ ನಮ್ಮ ರಿಕ್ ಫ್ಲೇಯರ್ ಅವರು ಕೂಡ ಬಂದು ನೀನು ನನ್ನ ರೆಕಾರ್ಡ್ ನ ಮುರಿಯೋದಕ್ಕೆ ಬಿಡೋದಿಲ್ಲ ಅಂತ ಜಾನ್ ಸಿನಾ ಅವ್ರನ್ನ ಎಲಿಮಿನೇಟ್ ಮಾಡುವಂತಹ ಟ್ರೈನ ಮಾಡಬಹುದು. ಸೊ ಈ ರೀತಿ ಒಂದು ಫನ್ ಆಂಗಲ್ ಗೋಸ್ಕರ ನಮ್ಮ ರಿಕ್ ಫ್ಲೇಯರ್ ಅವ್ರನ್ನ WWE ಅವರು ಈ ಬಾರಿಯ ರಾಯಲ್ ರಂಬಲ್ ಒಳಗಡೆ ಕರೆಸ್ತಾರೆ ಅನ್ಕೋತೀನಿ. ನೋಡೋಣ ಗೈಸ್, ಆ ರೀತಿ ಆದ್ರೆ ಚೆನ್ನಾಗಿರುತ್ತೆ. 16 ಟೈಮ್ ಚಾಂಪಿಯನ್ಸ್ ಗಳಾದಂತಹ ರಿಕ್ ಫ್ಲೇಯರ್ ಹಾಗೆ ಜಾನ್ ಸಿನಾ ಇಬ್ರು ಕೂಡ ಒಂದೇ ರಿಂಗ್ ಅಲ್ಲಿ ಒಂದೇ ಟೈಮ್ ಅಲ್ಲಿ ನಾನಂತೂ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ಪ್ರಾಬಬ್ಲಿ ನಮಗೆ ದ ಫೈನಲ್ ಬಾಸ್ ದ ಪೀಪಲ್ ಚಾಂಪಿಯನ್ ರಾಕ್ ಅವರ ಎಂಟ್ರಿ ಕೂಡ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ರಾಯಲ್ ರಂಬಲ್ ಬರ್ತಾ ಇದೆ ಅಂದ್ರೆ ರಾಕ್ ಅವರು ಬರ್ತಾರೆ ಅಂತ ರೂಮರ್ಸ್ ಗಳು ಒಡ್ಡಾಡೋದಕ್ಕೆ ಶುರು ಆಗುತ್ತೆ. ಕಳೆದ 2 ವರ್ಷದ ರಾಯಲ್ ರಂಬಲ್ ಇಂದನೂ ಕೂಡ ನಾವಿದ್ರ ಬಗ್ಗೆ ಮಾತಾಡ್ತಾನೆ ಬಂದಿದ್ದೀವಿ. ಹೋದ್ ವರ್ಷ ಏನೋ ಚಾನ್ಸ್ ಇತ್ತು, ಬಟ್ WWE ಸ್ಟೋರಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಅಂತಾನೆ ಹೇಳ್ಬಹುದು. ಬಟ್ ಪ್ರಾಬಬ್ಲಿ ಈ ವರ್ಷ ನಮ್ಮ ರಾಕ್ ಅವರು ನಿಜವಾಗ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. 3ನೇ ವರ್ಷ ಮುಗಿಸ್ಬೋಣ ಅಂತ ರಾಯಲ್ ರಂಬಲ್ ಒಳಗಡೆ ನಮ್ಮ ರಾಕ್ ಅವರು ಎಂಟ್ರಿನ ಕೊಟ್ಟು ಪ್ರಾಬಬ್ಲಿ ರೋಮನ್ ರೈನ್ಸ್ ಅವ್ರನ್ನ ರಾಕ್ ಅವರು ಎಲಿಮಿನೇಟ್ ಮಾಡಬಹುದು. ಈ ರೀತಿ WWE ಅವರು ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ರಾಕ್ ಅವರು ಅಫಿಷಿಯಲ್ ಆಗಿ 30 ಮೆನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿ ಕೊಟ್ಟು ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು, ಅಥವಾ ಹೊರಗಡೆಯಿಂದಾನೆ ರೋಮನ್ ರೈನ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ನಾನಂತೂ ರಾಕ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ರಾಯಲ್ ರಂಬಲ್ ಅಲ್ಲಿ. ಈಗ ಅವರು ಮ್ಯಾಚ್ ಒಳಗಡೆ ಏನಾದ್ರೂ ಎಂಟ್ರಿ ಕೊಡಬಹುದು, ಅಥವಾ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮ್ಮ ರಾಕ್ ಅವರು ಆಸ್ ಎ ಫೈನಲ್ ಬಾಸ್ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗಬಹುದು. ನಾನಂತೂ ನಂಬಿದ್ದೀನಿ ಈ ಬಾರಿ ಫೈನಲ್ ಆಗಿ ನಮ್ಮ ಫೈನಲ್ ಬಾಸ್ ರಾಕ್ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಇನ್ನ ಒಂದು ರೂಮರ್ಸ್ ಗಳು ಬರ್ತಾ ಇದೆ 31 ಎಂಟ್ರಿ ಆಗಿ ರಾಕ್ ಅವರು ಬರ್ಬೋದು ಅಂತ. ನೋಡೋಣ ಯಾವ ರೀತಿ ಆಂಗಲ್ ನ WWE ಅವರು ರಾಕ್ ಅವರ ರಿಟರ್ನ್ ಗೆ ಯೂಸ್ ಮಾಡ್ತಾರೆ ಅಂತ. ಸೊ ಫೈನಲ್ ಆಗಿ ಲಾಸ್ಟ್ ಬಟ್ ಆನ್ ದ ಲಿಸ್ಟ್ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್. ಹಾನೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಬ್ರಾಕ್ ಲೆಸ್ನರ್ ಅವರು ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅನ್ನೋ ಒಂದು ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಒಂದು 10% ಚಾನ್ಸ್ ಇದೆ ಅಷ್ಟೇ. ಈಗ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಅಲಿಗೇಷನ್ ಕೇಸು ಇನ್ನೂ ಕೂಡ ನಡೀತಾ ಇದೆ ಅಂಡ್ ಅದರಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಬಟ್ ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾಕ್ ಲೆಸ್ನರ್ ಅವರು ಚೆನ್ನಾಗೇ ಇದ್ದಾರೆ, ಅವರು ಬ್ರೇಕ್ ಅಲ್ಲಿ ಇದ್ದಾರೆ ಅಂತ ತುಂಬಾನೇ ದೊಡ್ಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದೇನಾದ್ರೂ ನಿಜ ಆದ್ರೆ WWE ಏನಾದ್ರೂ ಬ್ರಾಕ್ ಲೆಸ್ನರ್ ಅವರ ಅಗತ್ಯಕತೆ ಈ ಒಂದು ಟೈಮ್ ಅಲ್ಲಿ ಇದೆ, ಈ ಬಾರಿಯ ರಸಲ್ ಮೇನಿಯಾನ ನಾವು ಬ್ರಾಕ್ ಲೆಸ್ನರ್ ಅವರು ಇಲ್ದಲೆ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಏನಾದ್ರೂ ಅನ್ಸುದ್ರೆ ಪ್ರಾಬಬ್ಲಿ ರಾಯಲ್ ರಂಬಲ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಲ್ಲಿಂದ WWE ಅವರು ಬ್ರಾಕ್ ಲೆಸ್ನರ್ ಅವರ ರಸಲ್ ಮೇನಿಯಾ ಪ್ಲಾನ್ ಕೂಡ ಪ್ಲಾನ್ ಮಾಡಬಹುದು. ಏನೇ ಆಗಲಿ ಚಾನ್ಸಸ್ ಗಳಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಬಟ್ ಆದ್ರೂ ಕೂಡ ನಾವಂತೂ ಬ್ರಾಕ್ ಲೆಸ್ನರ್ ಅವ್ರನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದೀವಿ. ಸೊ ಬಂದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ಈ ಒಂದು ಲಿಸ್ಟ್ ಅಲ್ಲಿ ಇರೋರು ಯಾರ್ಯಾರು ರಿಟರ್ನ್ ಆಗ್ತಾರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಫ್ಕೋರ್ಸ್ ರಾಯಲ್ ರಂಬಲ್ ಅಂದ್ಕೊಡ್ಲೇನೆ ಬಿಗ್ಗೆಸ್ಟ್ ಸರ್ಪ್ರೈಸಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಫನ್ ಎಲಿಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ, ಅಷ್ಟೇ ಶಾಕಿಂಗ್ ಸೆಗ್ಮೆಂಟ್ ಗಳು ಹಾಗೆ ಮೂಮೆಂಟ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ನು 2 ವಾರದಲ್ಲಿ ನಾವೆಲ್ಲರೂ ಕೂಡ ಅದನ್ನ ವಿಟ್ನೆಸ್ ಮಾಡ್ತಾ ಇದ್ದೀವಿ. ನೋಡೋಣ ಗಾಯ್ಸ್ ಏನೇನಾಗುತ್ತೆ ಈ ಬಾರಿಯ ಬಿಗ್ಗೆಸ್ಟ್ ರಾಯಲ್ ರಂಬಲ್ ಅಲ್ಲಿ ಅಂತ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.